ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. ಚೆನ್ನೈ ಸೂಪರ್ ಕಿಂಗ್ಸ್ ಇಸ್ ಬ್ಯಾಕ್. ಹೌದು, ನೆನ್ನೆ ಮ್ಯಾಚನ್ನು ನೋಡಿದ ಮೇಲೆ ಎಲ್ಲರ ಬಾಯಲ್ಲಿ ಬಂದಂಥ ಮಾತು ಇದೇನೆ. ಚೆನ್ನೈ ಸೂಪರ್ ಕಿಂಗ್ಸ್ ಏನೊಂದು ಲೆಗಸಿ ಇದೆ, ಸೊ ಅದಕ್ಕೆ ವಾಪಸ್ ಆಗ್ತಿದೆ. ಯಾಕಂದರೆ ಕಳೆದ 5-6 ಮ್ಯಾಚ್ಗಳನ್ನು ನೋಡ್ತಾ ಇದ್ವಿ, ಬರೀ ಈ ಡಾಟ್ ಬಾಲ್ಗಳನ್ನ ಹೆಚ್ಚು ಮಾಡಿ ಮರ ನೆಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಟ್ರಾಲ್ ಆಗಿರೋದೆಲ್ಲ ಕೂಡ ನಾವು ಗಮನಿಸಿದ್ವಿ. ಆದರೆ ಅಸಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಕೆಪಾಸಿಟಿ ಏನಿದೆ ಅದು ನೆನ್ನೆಯ ಮ್ಯಾಚಲ್ಲಿ ಕಂಡು ಬರ್ತಿರೋ ಹಾಗೆ ಕಾಣಿಸ್ತಾ ಇದೆ. ಧೋನಿಯವರು ಮತ್ತೆ ಕ್ಯಾಪ್ಟನ್ ಆದಮೇಲೆ ವಾಪಸ್ ಟ್ರ್ಯಾಕ್ಗೆ ಟೀಮ್ ಬರ್ತಾ ಇದೆಯಾ ಅಂತ. ಇದು ಎಲ್ಲಿಂದ ಆರಂಭ ಆಯಿತು ಅಂತಂದರೆ, ಸ್ಟಾರ್ಟಿಂಗ್ ಲಕ್ನೋ ಅವ್ರು ಬ್ಯಾಟಿಂಗ್ ಮಾಡಬೇಕಾದ್ರೆ ಇನಿಷಿಯಲಿ ಆ ಪವರ್ ಪ್ಲೇ ಅಟ್ಯಾಕ್ ಇತ್ತಲ್ಲ, ಸೊ ಅಲ್ಲಿಂದಲೇ ಆ ಒಂದು ಫೈಟಿಂಗ್ ಸ್ಪಿರಿಟ್ ಕಾಣ್ತಾ ಇತ್ತು. ಅಂಶುಲ್ ಕಾಂಬೋಜ್ ಆಡಿದಂಥ ರೀತಿ, ಹಾಗೆ ಖಲೀಲ್ ಅಹ್ಮದ್ ಆ ಒಂದು ಪವರ್ ಪ್ಲೇನಲ್ಲಿ ಮಾಡಿದಂಥ ಬೌಲಿಂಗ್. ಯಾಕಂದರೆ ನಿಕೋಲಸ್ ಪೂರನ್ ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲೂ ಕೂಡ ಕ್ಲಿಕ್ ಆಗಿದ್ದಾರೆ. ಸದ್ಯಕ್ಕೆ ಅವರು ಈ ಆರೆಂಜ್ ಕ್ಯಾಪನ್ನು ಕೂಡ ಧರಿಸಿರುವಂಥ ಒಬ್ಬ ಬ್ಯಾಟ್ಸ್ಮನ್. ಅಂಥ ನಿಕೋಲಸ್ ಪೂರನನ್ನೇ ನೆನ್ನೆ ಕಟ್ ಹಾಕಿದ್ರು. ಮಿಚೆಲ್ ಮಾರ್ಷ್ ಕೂಡ ಸ್ಟ್ರಗಲ್ ಮಾಡಿದ್ರು. ಮಾರ್ಕ್ರಮ್ ಕೂಡ ಅಷ್ಟು ಮಟ್ಟಿಗೆ ಆಡಿದ್ನೇನೆ ನೋಡಿದ್ವಿ. ಆರಂಭಿಕರಾಗಿ ಬಂದು ಹೆಚ್ಚಾಗಿ ರನ್ ಗಳಿಸಲಿಲ್ಲ. ಆದರೆ ರಿಷಬ್ ಪಂತ್ ಒಂದಷ್ಟು ರೆಸಿಸ್ಟೆನ್ಸ್ ತೋರುವಂಥ ಪ್ರಯತ್ನ ಪಟ್ಟರು. ಬಟ್ ಸ್ಟಿಲ್ ನೆನ್ನೆ ಮ್ಯಾಚನ್ನು ಲಕ್ನೋ ಏನಾದರೂ ಸೋಲ್ತು ಅಂತಂದರೆ ಅದರಲ್ಲಿ ರಿಷಬ್ ಪಂತ್ ಅವರ ಪಾತ್ರ ಭಾಳ ದೊಡ್ಡದಾಗಿದೆ. ಹೌದು, ಇನ್ಫ್ಯಾಕ್ಟ್ ಅವರು ಹಾಫ್ ಸೆಂಚುರಿನ ಗಳಿಸಿರ್ಬೋದು, 60+ ರನ್ ಬಂದಿರ್ಬೋದು. ಬಟ್ ಮಿಡ್ಲಲ್ಲಿ ಅವರು ಆಡಿದಂಥ ರೀತಿ, ಆಲ್ಮೋಸ್ಟ್ ಒಂದು 30ರಿಂದ 38ರವರೆಗೆ ಒಂದು 16 ಬಾಲ್ ತೊಗೊಂಡ್ರು ಅವರು. ಸೊ ಹಾಗಾಗಿ ಅಲ್ಲಿಂದ ಅವರ ರನ್ ರೇಟ್ ಡೌನ್ ಆಗ್ತಾ ಬಂತು. 166 ಟಾರ್ಗೆಟ್ ಕೊಟ್ಟರೂ ಕೂಡ ಬೇಕಾದಂಥ ಒಂದು 180+ ಚೆನ್ನೈ ಮೇಲೆ ಒಂದು ಸೈಕಾಲಜಿಕಲ್ ಎಫೆಕ್ಟ್ ಆಗ್ತಾ ಇತ್ತು. ಯಾಕಂದರೆ ಕಳೆದ ಒಂದಷ್ಟು ಮ್ಯಾಚ್ಗಳಲ್ಲಿ ಅವರು 180 ಚೇಸ್ ಮಾಡಿಲ್ಲ. ಆ ಒಂದು ಸೈಕಾಲಜಿಕಲ್ ಫ್ಯಾಕ್ಟ್ರನ್ನು ಲಕ್ನೋ ಅವರು ಅವ್ರ ಮೇಲೆ ಹೇರ್ಬೋದಾಗಿತ್ತು. ಆ ಒಂದು ಅವಕಾಶವನ್ನು ಕಳ್ಕೊಂಡ್ರು ಅಂತ ಹೇಳಬೇಕು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಕೂಡ ಬೀಳೋಕೆ ಶುರು ಆಯಿತು. ಸೊ ಅದಾದಮೇಲೆ ಚೆನ್ನೈ ಬ್ಯಾಟಿಂಗ್ ಬಂದ ಮೇಲೆ ಕೂಡ ಭಾಳ ಇಂಪ್ರೆಸ್ ಮಾಡಿದ್ದು ಅಂತಂದರೆ ಅವರ ಓಪನಿಂಗ್ ಬ್ಯಾಟ್ಸ್ಮನ್ ಒಂದು ಹೊಸ ಅವಕಾಶವನ್ನು ಕೊಡಲಾಗಿತ್ತು. ಸೊ ಆ ಒಂದು ಅವಕಾಶವನ್ನು ಎರಡೂ ಕೈಯಿಂದ ಬಾಚಿಕೊಂಡ್ರು ಶೇಖ್ ರಶೀದ್. ಸೊ ಶೇಖ್ ರಶೀದ್ ಅವರು ಆಡೋಂಥ ರೀತಿ, ಹಾಗೆಯೇ ರಚಿನ್ ರವೀಂದ್ರ ಇಬ್ಬರೂ ಕೂಡ ಒಂದು ಉತ್ತಮವಾದಂಥ ಓಪನಿಂಗನ್ನು ಕೊಟ್ಟರು. ಅದರಲ್ಲೂ ರಶೀದ್ 19 ಬಾಲಲ್ಲಿ 27, 6 ಬೌಂಡ್ರಿ. ರಚಿನ್ ಕೂಡ ಬೇಕಾದಂಥ ಓಪನಿಂಗನ್ನು ಚೆನ್ನೈ ಟೀಮ್ಗೆ ಕೊಡ್ತಾರೆ. ಇಲ್ಲಿ ಚೆನ್ನೈಗೆ ಏನು ಮಿಸ್ ಆಗ್ತಾಯಿತ್ತು ಅಂತಂದರೆ ಯಂಗ್ ಬ್ಲಡ್ ಬೇಕಾಗಿತ್ತು. ಟಾಪ್ ಆರ್ಡರಲ್ಲಿ ಒಬ್ಬ ಯುವಕ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಆಗಿದ್ದರೂ ಕೂಡ ಆ ಒಂದು ಎಕ್ಸ್ಟ್ರಾ ಅವ್ರ ಕಡೆಯಿಂದ ಬರ್ತಾ ಇರಲಿಲ್ಲ. ಎಲ್ಲೋ ಕ್ಯಾಪ್ಟನ್ಶಿಪ್ ಒಂದು ಬರ್ಡನ್ ಅವ್ರನ್ನ ಕಾಡ್ತಾ ಇತ್ತು, ಅಥವಾ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅನ್ನೋ ಟೆನ್ಷನ್ ಇತ್ತೋ ಗೊತ್ತಿಲ್ಲ. ಬಟ್ ಈ ಶೇಖ್ ರಶೀದ್ ಬಂದಮೇಲೆ ಆರಂಭಿಕವಾಗಿ ಏನು ಬೇಕಾಗಿತ್ತು ಅವ್ರಿಗೊಂದು ಪವರ್, ಅದು ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ನೆನ್ನೆ 27 ಗಳಿಸಿರ್ಬೋದು, ಬಟ್ ಪ್ರತಿಯೊಂದು ಶಾಟ್ಸ್ ಕೂಡ ಪ್ರಾಮಿಸಿಂಗ್ ಆಗಿತ್ತು. ಸೊ ಅದಾದಮೇಲೆ ಔಟ್ ಆಗ್ತಾರೆ ರಚಿನ್ ರವೀಂದ್ರ ಹಾಗೂ ರಶೀದ್. ರಾಹುಲ್ ತ್ರಿಪಾಠಿ ಇನ್ನೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಸೆಟಪ್ಪಲ್ಲಿ ಯಾಕಿದ್ದಾರೆ ಅನ್ನೋದು ಅರ್ಥ ಆಗಿಲ್ಲ ತುಂಬ ಜನಕ್ಕೆ. CSK ಫ್ಯಾನ್ಸ್ಗೂ ಕೂಡ ಇನ್ನೂ ಅದು ಪ್ರಶ್ನೆನೇ, ತ್ರಿಪಾಠಿ ಯಾಕಿದ್ದಾರೆ 11ಅಲ್ಲಿ ಅಂತ. ಒಂದು ಒಳ್ಳೆ ಕ್ಯಾಚ್ ಹಿಡಿದ್ರು, ಅದರಲ್ಲಿ ನೋ ಡೌಟ್ ಅತ್ಯುತ್ತಮವಾದಂಥ ಕ್ಯಾಚ್. ಓಡ್ತಾ ಒಂದು ಬಾಲನ್ನು ಕ್ಯಾಚ್ ಹಿಡಿಯೋದು ಭಾಳ ಕಷ್ಟ ಹಿಂದೆ ಹೋಗ್ತಾ. ಸೊ ಆದರೆ ಅದಾದಮೇಲೆ ರವೀಂದ್ರ ಜಡೇಜಾ ಅವ್ರನ್ನ ಪ್ರಮೋಟ್ ಮಾಡಲಾಯಿತು. ಜಡೇಜಾ ಅವ್ರನ್ನ 4ನೇ ಪ್ಲೇಸಲ್ಲಿ ಕಳಿಸ್ತಾರೆ. ಬಟ್ ಅದಷ್ಟು ವರ್ಕ್ ಆಗಲಿಲ್ಲ. 11 ಬಾಲಿಗೆ 7 ರನ್ ಗಳಿಸಿದ್ರು. ಅದಾದಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಶಿವಮ್ ದುಬೆ ಅವರೇ ಇಂಪ್ಯಾಕ್ಟ್ ಮಾಡಿದ್ದು. ಹೇಗೆ ಮೊನ್ನೆ ಮ್ಯಾಚಲ್ಲಿ ಕರುಣ್ ನಾಯರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಒಂದು ಅದ್ಭುತವಾದಂಥ ಇನ್ನಿಂಗ್ಸನ್ನು ಆಡಿದ್ರು, ಹಾಗೆ ಶಿವಮ್ ದುಬೆ 37 ಬಾಲಲ್ಲಿ 43, 3 ಬೌಂಡ್ರಿ, 2 ಸಿಕ್ಸರ್. ಹಾಗೆ ವಿಜಯ್ ಶಂಕರ್ ಅವರು ಮತ್ತೊಬ್ಬ ಪ್ಲೇಯರ್. CSK ಆ ಲೈನಪ್ಪಲ್ಲಿ ಯಾಕಿದ್ದಾರೆ ಅಂತ. ಹೌದು, ಮೊನ್ನೆ ಎಲ್ಲ ಆಡ್ತಿದ್ರು, ಬಟ್ ತುಂಬ ತಿಣ್ಕಾಡ್ತಿದ್ದಾರೆ. ವಿಜಯ್ ಶಂಕರ್, ತ್ರಿಪಾಠಿ, ದೀಪಕ್ ಕೂಡ, ಈ 3 ಜನ ಕೂಡ ಯಾಕೆ ಟೀಮಲ್ಲಿದ್ದಾರೆ ಅಂತ CSK ಫ್ಯಾನ್ಸ್ಗಳೇ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡಬೇಕು ಅಂತ CSK ಫ್ಯಾನ್ಸ್ ಹೇಳ್ತಿದ್ದಾರೆ. ಹೇಗೆ ಶೇಖ್ ಅವರಿಗೆ ಅವಕಾಶವನ್ನು ಕೊಟ್ಟರು, ಹಾಗೆ ಬೌಲಿಂಗ್ನಲ್ಲಿ ಕೂಡ ಅಂಶುಲ್ ಕಾಂಬೋಜ್ ಅವ್ರು ಮಾಡಿದಂಥ ಬೌಲಿಂಗ್, ಈ ಹೊಸ 2 ಮುಖಗಳು CSKಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಇನ್ನೊಂದಷ್ಟು ಜನರಿಗೆ ಅವಕಾಶ ಕೊಡಿ ಅಂತ ಈಗ ಕೇಳ್ತಾ ಇದ್ದಾರೆ. ಸೊ ಅದಾದ ನಂತರ ಫಿನಿಷಿಂಗ್ ಶೋ ಅನ್ನು ಕೊಟ್ಟಿದ್ದು ತಲಾ ಧೋನಿಯವರು ಇರೋ ತನಕ 43 ವಯಸ್ಸಾಗಿರ್ಬೋದು, ಫಿಟ್ನೆಸ್ ವಿಚಾರವಾಗಿ ಪ್ರಶ್ನೆ ಇರ್ಬೋದು, ಬಟ್ ಬೌಲರ್ಗಳ ಎದೆಯಲ್ಲಿ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಧೋನಿ ಇರೋ ತನಕ ಮ್ಯಾಚ್ ಮುಗ್ದಿಲ್ಲ ಅಂತ ಅದನ್ನು ಮತ್ತೊಮ್ಮೆ ನೆನೆ ಪ್ರೂವ್ ಮಾಡಿ ತೋರಿಸಿದ್ರು. 11 ಬಾಲಲ್ಲಿ 26 ರನ್ ಗಳಿಸಿದವರು, 4 ಬೌಂಡ್ರಿ, 1 ಸಿಕ್ಸರ್. ಏನು ಚೆನ್ನೈ ಫ್ಯಾನ್ಸ್ ಬಯಸ್ತಾ ಇದ್ದಾರಲ್ಲ ಅದೇ ರೀತಿಯಾದಂಥ ಫಿನಿಶ್ ಧೋನಿಯವರ ಕಡೆಯಿಂದ ಬಂತು. ಬಟ್ ಸ್ಟಿಲ್ ನಾವು ಹೇಳೋದು, ಧೋನಿಯವ್ರನ್ನೇ ಎಷ್ಟು ಟೈಮ್ ಅಂತ ನೀವು ಅವಲಂಬಿಸಿರ್ತೀರಾ, ಧೋನಿ ಅವರಿಗೆ ಎಷ್ಟು ಪ್ರೆಷರನ್ನು ಕೊಡ್ತೀರಾ. ಉಳಿದಂಥ ಪ್ಲೇಯರ್ಗಳು ತ್ರಿಪಾಠಿ ಇರ್ಬೋದು, ವಿಜಯ್ ಶಂಕರ್, ಇವರೆಲ್ಲರೂ ಕೂಡ ಜವಾಬ್ದಾರಿ ತೊಗೊಂಡು ಆಡಬೇಕು. ಧೋನಿನೇ ಮುಗಿಸ್ಬೇಕು ಪ್ರತಿ ಮ್ಯಾಚ್ ಅಂತಂದರೆ ಕಷ್ಟ ಆಗುತ್ತೆ CSKಗೆ. ಸೊ ಸದ್ಯಕ್ಕೆ ನಾವು ಪಾಯಿಂಟ್ ಟೇಬಲನ್ನು ನೋಡ್ತಾ ಇದ್ರೂ ಕೂಡ ಇದರಲ್ಲಿ ಭಾಳ ಮುಖ್ಯವಾಗಿ ಶಾರ್ದೂಲ್ ಠಾಕೂರ್ ಬಗ್ಗೆ ಮಾತಾಡಬೇಕು. ಈ ಮ್ಯಾಚನ್ನು ಡಿಫೆಂಡ್ ಮಾಡ್ಬೋದಾಗಿತ್ತು, ಆದರೆ 4 ಓವರ್ಲಿ 56 ರನ್ ಕೊಟ್ಟು ಶಾರ್ದೂಲ್ ಠಾಕೂರ್ ನೆನ್ನೆ ಮ್ಯಾಚ್ಗೆ ಅವರೇ ಒಂದು ರೀತಿ LSCಗೆ ವಿಲನ್ ಆದರು. ಒಬ್ಬ ರಿಷಬ್ ಪಂತ್ ಆರಂಭಿಕವಾಗಿ ಒಂದಷ್ಟು ಆಕ್ಸೆಲರೇಟ್ ಮಾಡಲಿಲ್ಲ, ಕೊನೆಯಲ್ಲಿ ಹೊಡೆದ್ರು ಹೌದು, ಬಟ್ ಮಿಡ್ಲಲ್ಲಿ ಸ್ವಲ್ಪ ರನ್ ಬರಲಿಲ್ಲ ಅಂತ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಸೊ ಇನ್ನು ನಾವು ಟೇಬಲ್ ವಿಚಾರಕ್ಕೆ ನೋಡೋದಾದರೆ, ಸದ್ಯಕ್ಕೆ ಪಾಯಿಂಟ್ ಟೇಬಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ನೆನ್ನೆ ಗೆದ್ದಿದ್ರೂ ಕೂಡ ಕೊನೆಯ ಹಂತದಲ್ಲಿದೆ, ಕೊನೆಯ ಒಂದು ಸ್ಥಾನದಲ್ಲಿದೆ. 7 ಮ್ಯಾಚಲ್ಲಿ 2 ಮ್ಯಾಚನ್ನು ಅವರು ವಿನ್ ಆಗಿದ್ದಾರೆ, 5 ಸೋತಿದ್ದಾರೆ. ಇನ್ನು ಅವರಿಗೆ ಎಕ್ಸಾಕ್ಟ್ಲಿ 7 ಮ್ಯಾಚ್ ಇದೆ.
ಸೊ ಅದರಲ್ಲಿ ಅವರು ಮಿನಿಮಮ್ ಅವ್ರು ಗೆಲ್ಲಬೇಕಾಗಿರುವಂಥದ್ದು ಆಲ್ಮೋಸ್ಟ್ ಈಗ 8 ಮ್ಯಾಚ್ ಗೆಲ್ಲಬೇಕು ಅಂತಂದರೆ ಇನ್ನೂ ಕೂಡ ಅವರು 6 ಮ್ಯಾಚನ್ನು ಗೆಲ್ಲಬೇಕು 7ರಲ್ಲಿ. 7ಕ್ಕೆ 7 ಗೆದ್ದರೆ ಒಳ್ಳೆಯದು, 7ಕ್ಕೆ 6 ಗೆದ್ದರೂ ಕೂಡ ಅವ್ರಿಗೆ ಕ್ವಾಲಿಫೈ ಆಗುವಂಥ ಅವಕಾಶ ಇದೆ. ಅಂಥ ಒಂದು ಮಿರಾಕಲನ್ನು MS ಧೋನಿ ಮಾಡ್ತಾರೆ. ಅವ್ರಿಗೆ ಅಬಿಲಿಟಿ ಖಂಡಿತ ಇದೆ, ಆದರೆ ಅದನ್ನು ಮಾಡಬೇಕು ಅಂತಂದರೆ ಈ ಮರ ನೆಡುವಂಥದ್ದು ಡಾಟ್ ಬಾಲ್ಗಳನ್ನು ಕಡಿಮೆ ಮಾಡಬೇಕು. ನೆನ್ನೆ ಮ್ಯಾಚಲ್ಲಿ ಆಡ್ದ ಹಾಗೆ ಗೆಲ್ಲುವಂಥ ಇಂಟೆಂಟ್ ತೋರಿಸ್ಬೇಕು. ಹಾಗಾಗಿ CSK ಬ್ಯಾಕ್ ಇನ್ ಟ್ರ್ಯಾಕ್ ಅಂತ ಅನಿಸ್ತಾ ಇದೆ. ಇದೇ ಆಟವನ್ನು ಮುಂದುವರಿಸಿದ್ರೆ ಈ ಟೂರ್ನಮೆಂಟ್ ಇನ್ನೂ ಕೂಡ ರಸವತ್ತಾಗಿರುತ್ತೆ. ಆದರೆ ಧೋನಿ ಒಬ್ಬರ ಮೇಲೇ ಇವರು ಕಂಪ್ಲೀಟಾಗಿ ಬರ್ಡನ್ನು ಹಾಕಿ ಅವ್ರು ಗೆಲ್ಲಿಸಬೇಕು ಅಂತ ಕಾಯೋದು ಇಟ್ಸ್ ವೆರಿ ರಾಂಗ್. ಉಳಿದಂಥ ಪ್ಲೇಯರ್ಗಳು ಕೂಡ ಜವಾಬ್ದಾರಿಯನ್ನು ತಗೊಳ್ಬೇಕಾಗತ್ತೆ. ಸೊ ಇದಾಗಿತ್ತು ನಿನ್ನೆಯ ಮ್ಯಾಚ್ನ ಅನಾಲಿಸಿಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.